ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ ಬೊಸು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮೊದಲನೇದಾಗಿ ಎಲ್ಲರಿಗೂ ಶುಭೋದಯ. ಸೂಪರ್ ರೈಟ್ಸ್ ಫಿಕ್ಸ್ ಆಗಿದ್ದಾಗಿದೆ. ಎಲ್ಲ 8 ನೇಷನ್ಗಳು ಕನ್ಫರ್ಮ್ ಆಗಿದ್ದಾಗಿದೆ. ಗ್ರೂಪ್ 1 ಕನ್ಫರ್ಮ್ ಆಯಿತು, ಗ್ರೂಪ್ 2 ಕೂಡ ಕನ್ಫರ್ಮ್ ಆಯಿತು. ಇನ್ನು ಸೂಪರ್ ರೈಟ್ಸ್ ಹಂತದಿಂದ ಹಿಂದೆಗಡೆ ಇದೀವಿ. ಇವತ್ತು ಲಾಸ್ಟ್ ಡೇ, ಅಂದರೆ ಈ 20 ಟೀಮ್ಸ್ಗಳ ಒಂದು ಇದೇನಿತ್ತು, ಪ್ಯಾಟರ್ನ್ ಏನಿತ್ತು, ಇದು ಎಂಡ್ ಆಗುತ್ತೆ ಇವತ್ತು ಡೆಡ್ ರಬ್ಬರ್ ಮ್ಯಾಚ್ಗಳು ನಡೀತಾ ಇದೆ. ವೆಸ್ಟ್ ಇಂಡೀಸ್ ಆಡ್ತಾ ಇದೆ ಇಟಲಿ ಮೇಲೆ, ಆ್ಯಂಡ್ ಜಿಂಬಾಬ್ವೆ ಆಡ್ತಾ ಇದೆ ಶ್ರೀಲಂಕಾ ಮೇಲೆ, ಜೊತೆಗೆ ಅಫ್ಘಾನಿಸ್ತಾನ ಆಡ್ತಿದೆ ಇವ್ರ ಮೇಲೆ. ಯಾರ ಮೇಲಪ್ಪ ಅಫ್ಘಾನಿಸ್ತಾನ ಆಡ್ತಿರೋದು? ಕೆನಡಾ ಮೇಲೆ. ಸೊ ಇದ್ರಲ್ಲಿ ಅಫ್ಘಾನಿಸ್ತಾನ ಗೆಲ್ಲುತ್ತೆ, ಶ್ರೀಲಂಕಾ ಗೆಲ್ಲುತ್ತೆ, ಆ್ಯಂಡ್ ವೆಸ್ಟ್ ಇಂಡೀಸ್ ಗೆಲ್ಲುತ್ತೆ ಅಂತ ಗೊತ್ತಿರೋ ವಿಚಾರನೇ. ಇವತ್ತು ಇವ್ರು ಗೆದ್ರು ಅಷ್ಟೇ, ಸೋತರು ಅಷ್ಟೇ, ಯಾರೇ ಗೆದ್ರು ಏನೂ ಮ್ಯಾಟ್ರ್ ಆಗೋದಿಲ್ಲ. ಆ್ಯಂಡ್ ಇದೊಂಥರ ಡೆಡ್ ರಬ್ಬರ್ ಮ್ಯಾಚೇನೆ, ಸುಮ್ಮನೆ ಆಟೋ ಕುಂಟು ಲೆಕ್ಕಕ್ಕಿಲ್ಲರೆ ಅಂಥದ್ದು. ಇನ್ ಕೇಸ್ ಏನಾದರೂ ಮಜಾ ಬರೋ ಥರ ಇದ್ದಿತ್ತು ಅಂದರೆ ಮಜಾ ಇರೋದು ಲಾಸ್ಟ್ ದಿನ ಅವರು ಡಿಸೈಡ್ ಆಗಬಾರ್ದಾಗಿತ್ತು ಪಾಯಿಂಟ್ಸ್ ಟೇಬಲು, ಅಂದರೆ ಈ ಸೂಪರ್ 8 ಸ್ಟೇಜು. ಅವಾಗ ಸ್ವಲ್ಪ ಮಜಾ ಇರೋದು. ಆಲ್ರೆಡಿ ಡಿಸೈಡ್ ಆಗಿರೋದ್ರಿಂದ ನಿನ್ನೆ ಸೆಕೆಂಡ್ ಮ್ಯಾಚೇ ಡಿಸೈಡ್ ಆಗೋಗ್ಬಿಡುತ್ತೆ. ಇನ್ಫ್ಯಾಕ್ಟ್ ಇಂಡಿಯಾ ಮ್ಯಾಚು ಕೂಡ ಡೆಡ್ ರಬ್ಬರ್ ಮ್ಯಾಚೇನೆ. ಸೊ ಸೀನ್ ನೋಡ್ತಾ ಅಂದರೆ ಈ ಥರ ಕಾಣಿಸ್ತಾ ಇತ್ತಪ್ಪ. ಇವಾಗ ಅಫಿಷಿಯಲ್ ಶೆಡ್ಯೂಲ್ ಫಾರ್ ಸೂಪರ್ ರೈಟ್ಸ್ ಈ ಥರ ಕಾಣಿಸ್ತಾ ಇದೆ. ಮೊದಲನೇ ಮ್ಯಾಚ್ ನ್ಯೂಜಿಲ್ಯಾಂಡ್ ವರ್ಸಸ್ ಪಾಕಿಸ್ತಾನ್, 7 ಗಂಟೆಯ ಮ್ಯಾಚು ಕೊಲಂಬೋದಲ್ಲಿ ನಡೀತು. ಅಂತಂದರೆ 21ನೇ ತಾರೀಕಿಂದ ಸೂಪರ್ ರೈಟ್ಸು ಸ್ಟಾರ್ಟ್ ಆಗ್ತಾ ಇದೆ. 22ನೇ ತಾರೀಕು 2 ಮ್ಯಾಚು, 23ನೇ ತಾರೀಕು 1 ಮ್ಯಾಚು, 24ನೇ ತಾರೀಕು 1 ಮ್ಯಾಚು, 25ನೇ ತಾರೀಕು 1 ಮ್ಯಾಚು, 26ನೇ ತಾರೀಕು 2 ಮ್ಯಾಚು, 27ನೇ ತಾರೀಕು 1, 28ನೇ ತಾರೀಕು 1, ಆಮೇಲೆ 1ನೇ ತಾರೀಕು 2 ಮ್ಯಾಚು. ಸೊ ಇಲ್ಲಿ ಮೂರು ಮ್ಯಾಚ್ಗಳು ದಿನದಲ್ಲಿ ಏನು ನಡೀತಾ ಇದ್ದೋ, ಸೊ ಇದಕ್ಕೆ ಕಟ್ ಆಫ್ ಸಿಕ್ಕಿದೆ. ಇಲ್ಲಿಂದ ಕಡಿಮೆ ಮ್ಯಾಚ್ಗಳು ನೋಡೋದಕ್ಕೆ ಸಿಗುತ್ತೆ. ಆ್ಯಂಡ್ ಗ್ರೂಪ್ ಎ ಅಂತ ಬಂದಾಗ ಇಂಡಿಯಾ, ವೆಸ್ಟ್ ಇಂಡೀಸ್, ಜಿಂಬಾಬ್ವೆ, ಜೊತೆಗೆ ಇನ್ನೊಂದು ಯಾವುದಪ್ಪ ನೇಷನ್, ಸೌತ್ ಆಫ್ರಿಕಾ. ಸೊ ಈ 4 ನೇಷನ್ಗಳಾಯಿತು. ಅಂದರೆ ಗ್ರೂಪ್ ಬಿ ಅಂತ ಬಂದಾಗ ನ್ಯೂಜಿಲ್ಯಾಂಡ್, ಇಂಗ್ಲೆಂಡ್, ಶ್ರೀಲಂಕಾ ಆ್ಯಂಡ್ ಪಾಕಿಸ್ತಾನ್ ಅಂತೂ ಇದು ಕ್ವಾಲಿಫೈ ಆಗ್ಬಿಟ್ರಪ್ಪ. ನಿನ್ನೆ ಆಡಿದ್ರಲ್ಲಪ್ಪ, ಮಸ್ತಾಗಿ ಆಡಿದ್ರು, ಸೆಂಚುರಿ ಎಲ್ಲ ಇಳಿಸ್ಬಿಟ್ರು. ಫರಾನು ಇಂಡಿಯಾ ಮೇಲೆ ಸೆಂಚುರಿ ಹೊಡಿಯಲ್ಲ ಅಪ್ಪಿ ಅಂತಂದರೆ ಹೋಗ್ಬಿಟ್ಟಲ್ಲಿ ಪಾಪ ಅಯ್ಯೋ ಪಾಪ ಅನ್ನೋ ಟೀಮ್ ಮೇಲೆ ನಮೀಬಿಯಾ ಮೇಲೆ ಹಿಡ್ಕೊಂಡು ಚೆನ್ನಾಗಿ ವಾಂಚ್ ಹಾಕ್ಬಿಟ್ಟವ್ರಲ್ಲಿ. ಹೋಲಿ ಪಾಪ ಬಿಡಿ, ಇನ್ನೇನು ಹೊಡಿಲೇಬೇಕಾಗಿದೆ, ಔಟ್ ಆಗೋಕ್ಕಾಗತ್ತಲ್ಲಿ. ಆಡಿದ್ದಾರೆ ಚೆನ್ನಾಗಿ, ಒಳ್ಳೆ ಫಾರ್ಮಿಗೆ ಕೂಡ ಬಂದಿದ್ದಾರೆ. ಫರಾನ್ ಟಾಪ್ ಆಫ್ ದ ಟೇಬಲಲ್ಲಿ ಬೇರೆ ಇದ್ದಾರಪ್ಪ, ಎಷ್ಟು ರನ್ ಗೇಟರ್ಸಲ್ಲಿ ಮಸ್ತಾಗಿ ಆಡವ್ರೆ. ಸೊ ಓಕೆ, ಇವ್ರು ಕ್ವಾಲಿಫೈ ಆಗ್ತಿದ್ದಂಗೆ ಇವಾಗ ನೋಡ್ತಾ ಇರ್ಬೋದು ಇಂಡಿಯಾದ ಸ್ಕೆಡ್ಯೂಲ್ ಯಾವ ಥರ ಇದೆ ಅಂತ. ಫೆಬ್ರವರಿ 22ನೇ ತಾರೀಕು ಆಡ್ತಾ ಇದ್ದೀವಿ ನಾವು ಸೌತ್ ಆಫ್ರಿಕಾ ಅಗೇನ್ಸ್ಟು. ಇದೇ ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ ಲಾಸ್ಟ್ ಮ್ಯಾಚ್ ಆಡಿದ್ವಲ್ಲ ಅದರಲ್ಲೇ. ಆ್ಯಂಡ್ ಜಿಂಬಾಬ್ವೆ ಅಗೇನ್ಸ್ಟ್ ನಾವು ಆಡ್ತಿದ್ವಿ ಚೇಪಕಲ್ಲಿ. ಈ ಮ್ಯಾಚ್ ಒಳ್ಳೆ ಮಜಾ ಇರುತ್ತೆ ಅಂತ ಕಾಣಿಸುತ್ತೆ. ಆ್ಯಂಡ್ ವೆಸ್ಟ್ ಇಂಡೀಸ್ ಅಗೇನ್ಸ್ಟು ನಾವು ಎಡಿನ್ ಗಾರ್ಡನ್ಸಲ್ಲಿ ಆಡ್ತಾ ಇದ್ದೀವಿ. 2 ಸೈಕ್ ಸ್ಟೇಡಿಯಂ, ಇನ್ಫ್ಯಾಕ್ಟ್ 3 ಕೂಡ ಸೈಕ್ಸ್ ವೆನ್ಯೂಗಳಲ್ಲಿ ನಾವು ಆಡ್ತಾ ಇರೋವಂಥದ್ದು. ಇಲ್ಲಿ ಕಾಮನ್ ಏನು ಅಂತ ಅಂದರೆ ಗ್ರೂಪ್ ಎ ಅಲ್ಲಿ ಆಡ್ತಾ ಇರೋರಲ್ಲ ಇಂಡಿಯಾದಲ್ಲಿ ಆಡ್ತಾ ಇದ್ದೀವಿ, ಗ್ರೂಪ್ ಬಿ ಅಲ್ಲಿ ಆಡ್ತಾ ಇರೋರಲ್ಲ ಆಡ್ತಾ ಇರೋದು ಶ್ರೀಲಂಕಾದಲ್ಲಿ. ಅಂದರೆ ಪಾಕಿಸ್ತಾನ ಕೂಡ ಗ್ರೂಪ್ ಬಿ ಇದೆ. ಪಾಕಿಸ್ತಾನ ಇದೆ ಅಂತ ಮಾತ್ರ ಅಂತಲ್ಲ, ಯಾಕೆಂದರೆ ಇಂಡಿಯಾ ಮತ್ತು ಶ್ರೀಲಂಕಾ ಹೋಸ್ಟ್ ಮಾಡ್ತಿರೋದು, 2 ನೇಷನ್ ಕೂಡ ಹೋಸ್ಟ್ ಮಾಡ್ತಾ ಇರೋದು. ಸ್ವಲ್ಪ ಇವನ್ ಆಗಿರಲಿ ಅಂತ ಗ್ರೂಪ್ ಬಿ ಫುಲ್ಲು ಆಡ್ತಾ ಇರೋಂಥದ್ದು ಶ್ರೀಲಂಕಾದಲ್ಲಿ, ಗ್ರೂಪ್ ಎ ಆಡ್ತಾ ಇರೋಂಥದ್ದು ಆಬ್ವಿಯಸ್ಲಿ ಇಲ್ಲಿ. ಸ್ಟ್ರಾಂಗೆಸ್ಟ್ ಗ್ರೂಪ್ ಯಾವುದು ಗುರು 2ರಲ್ಲಿ ಅಂತ ಕೇಳ್ತು ಅಂತಂದರೆ ನನಗೇನೋ ಅನ್ಸೋ ಪ್ರಕಾರ ನೋಡ್ತು ಅಂತಂದರೆ ಗ್ರೂಪ್ 2ನೇ, ಅಂದರೆ ಗ್ರೂಪ್ ಬಿನೇ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಅಂತ ಅನ್ನಿಸ್ತದೆ. ಶ್ರೀಲಂಕಾ, ಪಾಕಿಸ್ತಾನ್, ಇಂಗ್ಲೆಂಡ್ ಆ್ಯಂಡ್ ನ್ಯೂಜಿಲ್ಯಾಂಡ್. ಇಲ್ಲಿ ಜಿಂಬಾಬ್ವೆ ಒಂದು ಸ್ವಲ್ಪ ಹಂಗೆ ಹಿಂಗೆ ಆಡೋ ಥರ ಆಯಿತು. ಆಸ್ಟ್ರೇಲಿಯಾ ಬಂದಿತ್ತು ಅಂತಂದರೆ ಇಲ್ಲಿ ಇನ್ನೊಂದು ಸ್ವಲ್ಪ ಸಿಕ್ಕಾಪಟ್ಟೆ ಡಿಫಿಕಲ್ಟ್ ಆಗಿರೋದು ನಮ್ಮ ಟೀಮ್ ಇಂಡಿಯಾಗೆ. ಇಲ್ಲಿ ಜಿಂಬಾಬ್ವೆನ ಹಾಕಿಸ್ಕೊಂಡಿರೋದ್ರಿಂದ ಒಂದು ಅಂಡರ್ಡಾಗ್ಸ್ ಇರ್ಬೋದು ಅಂತ ಅನ್ಕೊಬೋದು. ಬಟ್ ಆ ಕಡೆ ನೋಡ್ತು ಅಂದರೆ ಯಾವುದು ಅಂಡರ್ಡಾಗ್ಸ್ ಥರ ಅಂತೂ ಕಾಣಿಸ್ತಾ ಇಲ್ಲ. ಪಾಕಿಸ್ತಾನ ಅಂಡರ್ಡಾಗ್ಸ್ ಅನ್ಬೋದು, ಬಟ್ ಸುಮ್ಮನೆ ಅವರಿಗೆ ರೇಕ್ಸೋದಕ್ಕೆ ಹೇಳ್ತೀವಿ ಅಷ್ಟೇ ನಾವು, ಅಂಡರ್ಡಾಗ್ಸ್ ಅದು ಇದು ಅಂತಲ್ಲ. ಬಟ್ ಗೊತ್ತಲ್ಲಪ್ಪ 2021 ವರ್ಲ್ಡ್ ಕಪ್ಪಲ್ಲಿ ಎಲ್ಲೆಲ್ಲಿಂದ ನಾವು ಉಳ್ಕೊಂಡು ಫೈನಲ್ಗೆ ಬಂದುಬಿಟ್ಟಿದ್ರು ಹಂಗೇನೆ. ಬಟ್ ಫೈನಲಲ್ಲಿ ಸೋತ್ರು, ಅದು ಸೆಕೆಂಡ್ರಿ. ಬಟ್ ಏನು ಬೇಕಾದ್ರೂ ಆಗ್ಬೋದು ಇವಾಗಲೂ ಕೂಡ. ಸೊ ಗ್ರೂಪ್ 2ನೇ ನನಗೆ ಸ್ವಲ್ಪ ಸ್ಟ್ರಾಂಗೆಸ್ಟ್ ಆಗಿ ಕಾಣಿಸ್ತಾ ಇರೋದು ನೋಡ್ತು ಅಂತ ಅಂದಾಗ. ವೆಸ್ಟ್ ಇಂಡೀಸು ಕೂಡ ಚೆನ್ನಾಗಿದೆ ಟೀಮು. ಆ್ಯಂಡ್ ನೋಡಿ ಇಲ್ಲಿ ಸೌತ್ ಆಫ್ರಿಕಾ ಟಾಪಲ್ಲಿ ಫಿನಿಶ್ ಮಾಡಿದ್ರು, ವೆಸ್ಟ್ ಇಂಡೀಸು ಕೂಡ ಟಾಪಲ್ಲಿ ಫಿನಿಶ್ ಮಾಡಿದ್ರು. ನಮಗೆ 2 ಟೇಬಲ್ ಟಾಪರ್ಸು ಸಿಕ್ಕಿರೋಂಥದ್ದು, 3 ಜನ ಟೇಬಲ್ ಟಾಪರ್ಸು ಇದ್ದಾರೆ ಈ ಒಂದು ಗ್ರೂಪಲ್ಲಿ. ಸೊ ಇದು ಕೂಡ ಟಫ್ ಇದೆ ಅಂತ ಅನ್ನಿಸ್ಬೋದು. ಬಟ್ ನನ್ನ ಅನಿಸಿಕೆ ಪ್ರಕಾರ ಗ್ರೂಪ್ 2 ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ. ಆ್ಯಂಡ್ ನನ್ನ ಅನಿಸಿಕೆ ಪ್ರಕಾರ ಇಂಡಿಯಾ ಸೌತ್ ಆಫ್ರಿಕಾ ಕ್ವಾಲಿಫೈ ಆಗುತ್ತೆ ಗ್ರೂಪ್ 1ಇಂದ. ಗ್ರೂಪ್ 2ಇಂದ ಶ್ರೀಲಂಕಾ ಜೊತೆಗೆ ನ್ಯೂಜಿಲೆಂಡ್ ಕ್ವಾಲಿಫೈ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಇದು ನನ್ನ ಗಟ್ ಫೀಲಿಂಗು. ನಿಮ್ಮ ಅಭಿಪ್ರಾಯ ಏನೋ? ಯಾರು ಸೆಮಿಫೈನಲ್ಗೆ ಎಂಟ್ರಿ ಕೊಡ್ಬೋದು ಗ್ರೂಪ್ 1ಇಂದ ಆ್ಯಂಡ್ ಗ್ರೂಪ್ ಬಿ ಇಂದ, ಅಂದರೆ ಗ್ರೂಪ್ 2ಇಂದ? ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.